ಇನ್ನು ರಾಜ್ಯಸಭೆಗೆ ಮೋಹನ್ ಕಾತರಕಿ ಕಾಂಗ್ರೆಸ್ನ ಹಿಂದಿರುವಂತಹ ಲೆಕ್ಕಾಚಾರಗಳು ಏನಿರಬಹುದು? ರಾಜ್ಯಸಭೆಗೆ ಮೋಹನ್ ಕಾತರಕಿ ಅವರ ಹೆಸರನ್ನ ಅಂತಿಮಗೊಳಿಸ್ತಾ ಇರೋದರ ಹಿಂದೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು? ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಹೊಸ ದಾಳ. ಮುಂಬೈ ಕರ್ನಾಟಕದ ಪ್ರಭಾವಿ ಹಿಂದೂ ರೆಡ್ಡಿ ಸಮುದಾಯಕ್ಕೆ ದೊಡ್ಡ ಪ್ರಾತಿನಿಧ್ಯ ನೀಡಲಿಕ್ಕೆ ಮುಂದಾಗಿದ್ದು ಲಿಂಗಾಯತ, ಬ್ರಾಹ್ಮಣ, ಒಬಿಸಿ ಸಮುದಾಯಗಳ ಸೇತುವೆಯಾಗಿರುವಂತಹ ವ್ಯಕ್ತಿ. ಈ ಮೂಲಕ ಹಿಂದೂ ರೆಡ್ಡಿ ಸಮುದಾಯದ ವ್ಯಕ್ತಿಯನ್ನ ರಾಜ್ಯಸಭೆಗೆ ಕಳುಹಿಸೋದಕ್ಕೆ ನಿರ್ಧಾರವನ್ನ ಮಾಡಿದಂತಿದೆ. ಬೆಳಗಾವಿಯ ಕೃಷ್ಣಾ ಬೇಸಿನ್ ರೈತರು ಕನ್ನಡ ಸಂಘಟನೆಗಳ ಬೆಂಬಲ ಕ್ರೋಢೀಕರಣ ಮಾಡಿ ಮೋಹನ್ ಕಾತರ್ಗೆ ಅವರ ಸಮುದಾಯದ ಪ್ರಾತಿನಿಧ್ಯ ಮತ್ತೆ ವೃತ್ತಿಪರತೆ ಇವೆಲ್ಲವೂ ಕೂಡ ಒಂದೇ ಕಲ್ಲಲ್ಲಿ ಎರಡು ಹಕ್ಕೆ ಹೊಡೆಯೋ ಲೆಕ್ಕಾಚಾರ ಇದೀಗ ಕಾಂಗ್ರೆಸ್ ಪಕ್ಷದ್ದು. ರಾಜ್ಯಸಭಾ ಚುನಾವಣೆಗೆ ಸದಸ್ಯರನ್ನು ಆಯ್ಕೆ ಮಾಡುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಅಳೆದು ತೂಗಿ ಇದೀಗ ಮೋಹನ್ ಕಾತರ್ಕಿ ಅವರನ್ನ ನಾಮನಿರ್ದೇಶನ ಮಾಡುವಂತ ಅಥವಾ ಅವರ ಹೆಸರನ್ನ ಫೈನಲ್ ಮಾಡುವಂತಹ ಒಂದು ನಿಟ್ಟಲ್ಲಿ ಮುಂದಾಗಿದ್ದು ಕಾಂಗ್ರೆಸ್ ನಡೆ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಇದರ ಹಿಂದೆ ಭಾರಿ ಲೆಕ್ಕಾಚಾರ ಇದೆ. ಈ ಮೂಲಕ ಹಿಂದೂ ರೆಡ್ಡಿ ಸಮುದಾಯದ ಮತಗಳನ್ನು ಸೆಳೆಯುವಂತಹ ಒಂದು ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ. ದೆಹಲಿ ಸಂಸತ್ತಿನಲ್ಲಿ ಮೋದಿ ಸರ್ಕಾರಕ್ಕೆ ಕೌಂಟರ್ ಕೊಡೋದಕ್ಕೆ ಕಾನೂನು ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ದು ಇಂಗ್ಲಿಷ್ ಹಿಂದಿ ಭಾಷೆ ಮೇಲಿನ ಹಿಡಿತ ಹೊಂದಿರುವ ವಾಗ್ಮಿ ಮೋಹನ್ ಕಾತರ್ಕಿ ದೆಹಲಿ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ನೀರಿನ ಧ್ವನಿ ಗಟ್ಟಿಯಾಗಿಸುವಂತಹ ಒಂದು ಕಾರಣಕ್ಕೆ ಅಂತಾರಾಷ್ಟ್ರೀಯ ಜಲ ಕಾನೂನು ಮಂಡಳಿಯಲ್ಲಿ ಗುರುತಿಸಿಕೊಂಡಿರುವಂತಹ ಏಕೈಕ ಕನ್ನಡಿಗ ಇವರು ಅನ್ನುವಂಥ ಕಾರಣಕ್ಕೆ ಚೀನಾ ಡ್ಯಾಂ ವಿವಾದ, ಇಂಡಸ್ ಜಲ ಒಪ್ಪಂದದ ಬಗ್ಗೆ ನೋಡಿ, ಅಲ್ಲಿ ಕೇಂದ್ರ ಸರ್ಕಾರದ ನೀರಾವರಿ ನೀತಿಗಳ ವಿರುದ್ಧ ಸಂಸತ್ನಲ್ಲೇ ಚಾಟಿ ಬೀಸೋದಕ್ಕೆ ಇವ್ರಿಗಿಂತ ಒಳ್ಳೆ ವ್ಯಕ್ತಿ ಮತ್ತೊಬ್ಬರಿಲ್ಲ ಅನ್ನುವಂಥದ್ದು ಈ ವೇಳೆ ಕಾಂಗ್ರೆಸ್ ತನ್ನ ಲೆಕ್ಕಾಚಾರದಲ್ಲಿ ಮೋಹನ್ ಕಾತರ್ಕಿ ಬೆಟರ್ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳುಹಿಸುವಂಥದ್ದು ಸೂಕ್ತ. ಆ ಮೂಲಕ ಮೋಹನ್ ಕಾತರ್ಕಿ ಮೂಲಕ ಆಡಳಿತಾರೂಢ ಬಿಜೆಪಿಗೆ ಚೆಕ್ ಮೇಟ್ ಅನ್ನ ಇಡಬಹುದು. ಆಡಳಿತಾರೂಢ ಬಿಜೆಪಿಗೆ ತಕ್ಕ ಟಾಂಗ್ ಅನ್ನ ಕೊಡ್ಲಿಕ್ಕೆ ಒಬ್ಬ ವಾಗ್ಪ್ರೇಮಿಯಾದಂತಹ ಮೋಹನ್ ಕಾತರ್ಕಿ ಅವರನ್ನ ಕಣಕ್ಕಿಳಿಸೋದು ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ಕೇಂದ್ರ ಸರ್ಕಾರದ ನೀರಾವರಿ ನೀತಿಗಳ ವಿರುದ್ಧ ಸಂಸತ್ನಲ್ಲೇ ಚಾಟಿ ಬೀಸುವಂತವರು ಮೋಹನ್ ಕಾತರ್ಕಿ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆನೆ ಬಲ ಬಂದಂತಾಗುತ್ತೆ ಮೋಹನ್ ಕಾತರ್ಕಿ ಇದ್ರೆ ಅನ್ನುವಂಥ ಕಾರಣಕ್ಕೆ ಕರ್ನಾಟಕದ ನೀರಿನ ಧ್ವನಿಯನ್ನು ಮತ್ತಷ್ಟು ಗಟ್ಟಿಯಾಗಿ ಮುಳುಗಿಸ್ತಾರೆ ಸದನದಲ್ಲಿ ಅನ್ನುವಂಥ ಕಾರಣಕ್ಕೆ ಇಂಗ್ಲಿಷ್ ಹಿಂದಿ ಭಾಷೆಯ ಮೇಲಿನ ಹಿಡಿತ ಹೊಂದಿರುವ ವಾಗ್ಮಿ ಮೋಹನ್ ಕಾತರ್ಕಿ ಅನ್ನುವಂಥ ಕಾರಣಕ್ಕೆ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುವಂತಹ ನಿರ್ಧಾರಕ್ಕೂ ಕೂಡ ಅಥವಾ ರಾಜ್ಯಸಭೆಗೆ ಅವರ ಹೆಸರು ಕೂಡ ಇದೀಗ ನಾಮಾಂಕಿತವಾಗ್ತಾ ಇರುವಂಥದ್ದು. ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ವಿಚಾರದಲ್ಲಿ ಇರುವಂತಹ ಗೊಂದಲಗಳಿಗೆ ತೆರೆ ಎಳೆಯುವಂಥ ಒಂದು ಪ್ರಯತ್ನಕ್ಕೆ ಇದೀಗ ಮುಂದಾಗಿರುವಂಥದ್ದು ಕಾಂಗ್ರೆಸ್. ಅದರಲ್ಲೂ ಮೋಹನ್ ಅವರನ್ನ ಅದರಲ್ಲೂ ಕೂಡ ಮೋಹನ್ ಕಾತರ್ಕಿ ಅವರನ್ನ ಈ ಸಂದರ್ಭದಲ್ಲಿ ರಾಜ್ಯಸಭೆಗೆ ಕಳುಹಿಸಿಕೊಡುವಂತಹ ಒಂದು ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ ಮಹತ್ವದ ಹೆಜ್ಜೆ ಇಟ್ಟಿದೆ.